ಪ್ರೈಸ್ ಲಾರ್ಡ್. ಬೇಗನೆ ಬರಲಿರುವಂಥ ಯೇಸು ಮಹಾರಾಜನಿಗೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಜಕಾರ್ಯ 2ನೇ ಅಧ್ಯಾಯ 8ನೇ ವಚನ. ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನು ತಾಕುವನಾಗಿದ್ದಾನೆ. ಹಾಲೆಲೂಯ. ನೋಡಿದ್ರ, ದೇವರು ಈ ದಿನದಲ್ಲಿ ನಮಗೆ ಎಂಥ ಒಂದು ಸುಂದರವಾದ ಅದ್ಭುತವಾದ ವಾಗ್ದಾನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಾಲೆಲೂಯ. ಪ್ರೀತಿಯ ದೇವಜನರೇ, ನೋಡ್ರಿ, ನನ್ನನ್ನಾಗಲಿ ನಿಮ್ಮನ್ನಾಗಲಿ ಅಂದರೆ ದೇವರ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ನಮ್ಮನ್ನು ಯಾರೇ ಮುಟ್ಟಿದ್ರು, ಯಾರೇ ತಾಕಿದ್ರು, ಯಾರೇ ಹಿಂಸೆ ಪಡಿಸಿದ್ರು, ಯಾರೇ ನಮ್ಮನ್ನು ಹೊಡೆದ್ರು, ಇದು ದೇವರನ್ನೇ ಹೊಡೆದಂಗೆ, ದೇವರನ್ನೇ ಹಿಂಸೆ ಪಡಿಸದಂಗೆ ಆಗುತ್ತೆ ಅಂತ ದೇವರೇ ಹೇಳಿದ್ದಾರೆ. ಹಲ್ಲೆಲೂಯ. ನೋಡಿ, ಅಪೊಸ್ತಲನಾದ ಪೌಲನ ಬಗ್ಗೆ ನಮಗೆ ಎಲ್ಲರಿಗೂ ಗೊತ್ತು. ಆತ ಪೌಲನಾಗುವುದಕ್ಕಿಂತ ಮುಂಚಿತವಾಗಿ ಅವನು ದುಷ್ಟನಾಗಿದ್ದ, ಹಿಂಸಕನಾಗಿದ್ದ, ಕೊಲೆಗಾರನಾಗಿದ್ದ, ಯಹೂದ್ಯ ಮತಾವಲಂಬಿ ಆಗಿದ್ದ. ಅಂದರೆ ಯಹೂದ್ಯ ಅಂದರೆ ಕ್ರಿಸ್ತ ವಿರೋಧಿ. ಹಲ್ಲೆಲೂಯ. ಆತ ಯಹೂದ್ಯ ಅಂದರೆ ದೇವರ ಮಕ್ಕಳನ್ನು, ಸಭೆಗಳನ್ನು, ಸೇವಕರನ್ನು ಹೊಡೆದು ಹಿಂಸೆ ಪಡಿಸಿ ಅವರನ್ನು ಬಹಳವಾಗಿ ಕ್ರೂರವಾಗಿ ಆತ ಏನು ಮಾಡ್ತಾ ಇದ್ದ, ಅವ್ರನ್ನ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದ. ಹಲ್ಲೆಲೂಯ. ಆತನ ಒಂದು ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತವಾದ ಕಾರ್ಯ ಏನಂದರೆ, ನೋಡಿ, ದೇವರು ಹೇಳ್ತಾರೆ, ಅನ್ಯಾಯ ಮಾಡ್ತೀಯ ಮಾಡು, ಮೋಸ ಮಾಡ್ತೀಯ ಮಾಡು, ನಾನು ಬೇಗ ಬರ್ತೀನಿ, ಅವನವನ ಪ್ರಾಯಶ್ಚಿತ್ತಕ್ಕೆ ತಕ್ಕ ಪ್ರತಿಫಲ ನನ್ನ ಕೈಯಲ್ಲಿ ಅದೇ ಅಂತ ದೇವರು ಪ್ರಕಟಣೆ ಗ್ರಂಥದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಈ ಸೌಲು ಎಲ್ಲ ಕಡೆಗಳಲ್ಲಿ ಹೋಗಿ ರೋಮ್ ಅಧಿಕಾರಿಗಳಿಂದ ಆತ ಏನು ಮಾಡ್ತಾ ಇದ್ದ, ಪರ್ಮಿಷನ್ ತಗೊಂಡು ಎಲ್ಲ ಕಡೆಗಳಲ್ಲಿ ದೇವರ ಮಕ್ಕಳನ್ನ ಈ ರೀತಿಯಾಗಿ ಭಯಂಕರವಾಗಿ ಹಿಂಸೆ ಪಡಿಸಿದ್ದಂಥ ಆತನ ಒಂದು ಜೀವಿತದಲ್ಲಿ ದೇವರು ಮಾಡಿದಂಥ ಒಂದು ದೊಡ್ಡ ಕಾರ್ಯ ಅಂದರೆ, ಒಂದು ದಿನ ದೇವರ ಆತನನ್ನು ಸಂಧಿಸ್ತಾನೆ. ಹಲ್ಲೆಲೂಯ. ಸಂಧಿಸ್ಬಿಟ್ಟು ದೇವರು ಅವನ ಸಂಗಡ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಸೌಲನೇ ಸೌಲನೇ, ಯಾಕೆ ನನ್ನ ಹಿಂಸೆ ಪಡಿಸ್ತಾ ಇದೆಯಾ ಅಂದರೆ, ಸೌಲು ಹಿಂಸೆ ಪಡಿಸಿದ್ಯಾರನ್ನ? ಸಭೆಗಳನ್ನು, ಸೇವಕರನ್ನು, ದೇವರ ಮಕ್ಕಳನ್ನು. ಆದರೆ ದೇವ್ರು ಏನು ಹೇಳ್ತಾ ಇದ್ದಾರೆ ಸೌಲನ ಹತ್ರ? ಯಾಕೆ ನನ್ನ ಹಿಂಸೆ ಪಡಿಸ್ತಾ ಇದ್ದೀಯಾ? ಹಲ್ಲೆಲೂಯ. ನೋಡ್ರಿ, ಈ ಜಕಾರ್ಯ ಪ್ರವಾದನೆ ಗ್ರಂಥದಲ್ಲಿ ದೇವ್ರೇನು ಹೇಳ್ತಾ ಇದ್ದಾರೆ? ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನು ತಾಕುವನಾಗಿದ್ದಾನೆ. ಹಲ್ಲೆಲೂಯ. ಆದುದರಿಂದಲೇ ಇವತ್ತು ದೇವರ ಮಕ್ಕಳು ಎಲ್ಲ ಕಡೆಗಳಲ್ಲಿ ಹಿಂಸೆಗಳನ್ನು ಪಟ್ಟು, ಬಾಧೆಗಳನ್ನು ಅನುಭವಿಸಿ, ಶ್ರಮ, ಸಂಕಟ, ವೇದನೆ, ದುಃಖ, ಭಯಂಕರವಾದಂಥ ಕಷ್ಟಗಳನ್ನು ಅನುಭವಿಸ್ತಾ ಇರೋದು ಯಾಕೆ ಗೊತ್ತಾ? ಇದೆಲ್ಲ ಅಯ್ಯೋ ನಮ್ಮನ್ನು ಹೊಡಿತಾರೆ, ನಮ್ಮನ್ನು ಬೈತಾರೆ, ನಮ್ಮನ್ನು ಬಹಿಷ್ಕಾರ ಮಾಡ್ತಾ ಇದ್ದಾರೆ, ನಮ್ಮನ್ನು ಈ ರೀತಿಯಾಗೆಲ್ಲ ಇವ್ರು ತೊಂದರೆ ಪಡಿಸ್ತಾ ಇದ್ದಾರೆ ಅಂತ ಒಂದು ವೇಳೆ ನಾನು ನೀನು ಅಂದ್ಕೊಳ್ಳಬಹುದು. ದೇವ್ರ ಮಕ್ಕಳೇ, ನಮ್ಮನ್ನು ಹೊಡೆದ್ರು, ನಮ್ಮನ್ನು ಬೈದ್ರು, ಯಾರನ್ನ ಮುಟ್ಟದಂಗೆ ಆಗುತ್ತೆ, ಯಾರನ್ನ ಹೊಡೆದಂಗೆ ಆಗುತ್ತೆ. ಯಾಕಂದರೆ ಮಾದರಿ ಸೌಲು ಮಾಡ್ತಾ ಇದ್ದು ದೇವ್ರ ಮಕ್ಕಳನ್ನು. ಆದರೆ ದೇವ್ರು ಏನು ಮಾತಾಡ್ದ? ಯಾಕೆ ನನ್ನ ಹಿಂಸೆ ಪಡಿಸ್ತಿದ್ಯಾ? ಯಾಕೆ ನನ್ನ ಹೊಡಿತಾ ಇದೆಯಾ ನೀನು? ಹಲ್ಲೆಲೂಯ. ದೇವರ ಮಕ್ಕಳೇ, ನೋಡ್ರಿ, ಸೌಲನ ಜೀವಿತವನ್ನೇ ದೇವರು ಮಾರ್ಪಡಿಸದ. ದುಷ್ಟನು, ಹಿಂಸಕನು, ಕೊಲೆಗಾರನು, ಮತಾವಲಂಬಿಯಾದಂಥ ಆ ಮನುಷ್ಯನನ್ನೇ ದೇವರು ಮಾರ್ಪಡಿಸಿ ಆತನನ್ನು ಏನು ಮಾಡ್ದ? ಅಪೊಸ್ತಲನಾಗಿ ಮಾಡಿದ. ಹಲ್ಲೆಲೂಯ. ಇಂಥ ಸೌಲನನ್ನು ಮಾರ್ಪಡಿಸಿದ ದೇವರು ಇವತ್ತು ಎಲ್ಲ ಕಡೆಗಳಲ್ಲಿ ಸಭೆಗಳನ್ನು ತಾಕೋದು, ಸೇವಕರನ್ನ ಹೊಡೆಯೋದು, ಕೊಲೆ ಮಾಡೋದು, ದೇವರ ಮಕ್ಕಳನ್ನು ಹಿಂಸೆ ಪಡಿಸೋದು, ಬಹಿಷ್ಕಾರಗಳನ್ನ ಹಾಕೋದು, ಅವ್ರನ್ನ ಹೊಡೆಯೋದು, ಸುಳ್ಳು ಆರೋಪಗಳನ್ನು ಹಾಕಿ ಅವರನ್ನು ಈ ರೀತಿಯಾಗಿ ಚಿತ್ರ ಹಿಂಸೆಗಳಿಗೆ ಒಳಪಡಿಸೋದು. ದೇವ್ರ ಮಕ್ಕಳೇ, ಇದೆಲ್ಲ ಅವ್ರು ಏನೇ ಮಾಡಿದ್ರು ಇವತ್ತು ದೇವರ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ತಾಳ್ಮೆಯಿಂದ ಇದನ್ನು ಸಹಿಸ್ಕೊಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ನಮ್ಮನ್ನು ಹೊಡೆಯೋನು ದೇವ್ರನ್ನ ಹೊಡೆದಂಗೆ, ನಮ್ಮನ್ನು ಬೈಯೋರು ದೇವ್ರನ್ನ ಹೊಡೆದಂಗೆ. ನೋಡಿದ್ರ, ದೇವ್ರು ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ದೇವರು ನಮ್ಮನ್ನು ಎಷ್ಟು ಅಕ್ಕರೆಯಾಗಿ ನಮ್ಮನ್ನು ಅವರು ಕಾಪಾಡ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರೀತಿಯ ದೇವ ಜನಗಳೇ, ದೇವರ ಸೇವೆಯನ್ನಾಗಲಿ, ದೇವರ ಒಂದು ಪ್ರಾರ್ಥನೆಯನ್ನಾಗಲಿ, ದೇವರು ಇವತ್ತು ನಮಗೆ ಏನು ಈ ಲೋಕದಲ್ಲಿ ಈ ಸೇವೆಯ ಕಾರ್ಯನ ದೇವರು ಕೊಟ್ಟಿದ್ದಾರೋ ಅದನ್ನು ನಿಷ್ಠೆಯಿಂದ ನಂಬಿಗಸ್ತರಾಗಿ ನಾವು ಮಾಡೋಣ. ಅಯ್ಯೋ, ನನ್ನ ಹೊಡೆದು ಬಿಟ್ರು, ನಾನು ಸೇವೆಗೆ ಹೋಗಲ್ಲ, ನನ್ನನ್ನು ಈ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ನನ್ನನ್ನು ಈ ರೀತಿಯಾಗಿ ಬಾಧೆ ಪಡಿಸ್ತಾ ಇದ್ದಾರೆ, ನಾನು ಸುವಾರ್ತೆ ಸಾರಲ್ಲ. ಇಲ್ಲ ದೇವರ ಮಕ್ಕಳೇ, ನಮ್ಮನ್ನು ಯಾರು ಏನೇ ಮಾಡಿದ್ರು ಅದು ದೇವ್ರನ್ನ ಮುಟ್ಟದಂಗೆ ಆಗುತ್ತೆ. ಆದ್ದರಿಂದಲೇ ನಮ್ಮನ್ನು ದೇವರು ಎಲ್ಲಿಟ್ಕೊಂಡಿದ್ದಾನೆ ಅಂದರೆ ಕಣ್ಣುಗುಡ್ಡೆ. ಹಲ್ಲೆಲೂಯ. ನೋಡ್ರಿ, ಕಣ್ಣು ರೆಪ್ಪೆ ಒಳಗಡೆ ಕಣ್ಣುಗುಡ್ಡೆ. ಈ ರೆಪ್ಪೆ ಕಣ್ಣುಗುಡ್ಡೆಗೆ ಏನಾಗಿದೆ? ರಕ್ಷಣೆ ಕೊಡ್ತಾ ಇದೆ. ಆದ್ದರಿಂದಲೇ ದೇವ್ರು ನಮ್ಮನ್ನು ಎಲ್ಲಿಟ್ಕೊಂಡಿದ್ದಾನೆ? ಓ ದೇವರ ಮಕ್ಕಳೇ, ದೇವ್ರು ನಮ್ಮನ್ನು ಎಷ್ಟೊಂದು ಪ್ರೀತಿ ಮಾಡ್ತಾ ಇದೆ. ನೋಡಿದ್ರ, ಕಣ್ಣುಗುಡ್ಡೆ ಆಗಿ ನಮ್ಮನ್ನು ದೇವರು ಕಾಪಾಡ್ತಾ ಇದ್ದಾರೆ. ರೆಪ್ಪೆ ಹೇಗೆ ರಕ್ಷಣೆ ಕೊಡುತ್ತೋ ಇವತ್ತು ನಮಗೆ ದೇವರ ರಕ್ಷಣೆಯಾಗಿ ನಿಂತಿದ್ದಾನೆ. ಹಲ್ಲೆಲೂಯ. ದೇವರು ಈ ದಿನದಲ್ಲಿ ಕೊಟ್ಟಿರುವಂಥ ಈ ವಾಕ್ಯವನ್ನು ಆಶೀರ್ವದಿಸಲಿ. ಮತ್ತು ಈ ಸಮಯದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ.
ಹಾಲೆಲೂಯ. ಸ್ತೋತ್ರ ದೇವನೇ, ಈ ವಾಗ್ದಾನಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಯಾರೇ ದೇವರೇ ದೂಷಿಸಿದ್ರು, ಯಾರೇ ಹಿಂಸೆ ಪಡಿಸಿದ್ರು ಸ್ವಾಮಿ, ದೇವರ ಮಕ್ಕಳನ್ನು ದೇವರ ಸೇವೆಗಳಿಗೆ ವಿರೋಧವಾಗಿ ಯಾರೇ ಎದ್ದು ಬಂದರು ಅಪ್ಪ, ನೀನು ಒಂದು ಮಾತು ಹೇಳಿದೆಯಲ್ಲ ಸ್ವಾಮಿ, ನಿಮ್ಮನ್ನು ಮುಟ್ಟುವನು ನನ್ನ ಕಣ್ಣು ಗುಡ್ಡನ್ನು ತಾಕುವನಾಗಿದ್ದಾನೆಂದು. ಹೌದು ಕರ್ತನೆ, ಸೌಲನ ಜೀವಿತವನ್ನು ಮಾರ್ಪಡಿಸಿದಂಥ ದೇವರು ಇವತ್ತು ಯಾರೆಲ್ಲ ಈ ರೀತಿಯಾಗಿ ಹಿಂಸೆಗೆ ಒಳಗಾಗಿದ್ದರೋ ಸ್ವಾಮಿ, ಅವರನ್ನು ಮಾರ್ಪಡಿಸಿ ಸಮಾಧಾನ ಪಡಿಸಿ ಕರ್ತನೆ ಸಯ್ಯ ನಿನ್ನ ಮಕ್ಕಳಾಗಿ ಅಂಗೀಕರಿಸುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯಾ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.